ಗೋಡಂಬಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಮತ್ತು ಕಸ್ತೂರಿ ಮೆಂತೆ ಈ 4 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು. ಇವಾಗ ಗ್ರೈಂಡ್ ಆಯಿತು. ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಇದು ವೆಜಿಟೇಬಲ್ ಚೆನ್ನಾಗಿ ಬೇಯಿಸ್ಬೇಕು. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ 4 ಚೆನ್ನಾಗಿ ಹಾಕ್ಕೊಂಡು ಬೇಯಿಸ್ಬೇಕು. ಬೇಯಿಸಿದಾದ್ಮೇಲೆ ಲೈಟ್ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ಬೇಕು. ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡು ನೈಸ್ತಾಗಿ ಮಿಕ್ಸಿ ಹಾಕ್ಕೊಂಡು ರುಬ್ಕೋಬೇಕು. ಗ್ರೇವಿ ಮಾಡ್ಕೊಂಡು ಸ್ವಲ್ಪ ಒಗ್ಗರಣೆ ಕೊಡಬೇಕು. ಇದು ಗೋಡಂಬಿ ಗ್ರೇವಿ ಮಿಕ್ಸಿ ಹಾಕಿದ್ದಲ್ಲ ಅದು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಬೇಯಿಸ್ಕೊಂಡು ಸ್ವಲ್ಪ ಒಂದು ಕುದಿ 2 ಕುದಿ ಬೇಯಬೇಕು. ಸ್ವಲ್ಪ ಅರಿಶಿನ ಪುಡಿ, ಬೇಯಿದ್ದಾದ್ಮೇಲೆ ಎಲ್ಲೋ ಕಲರ್ ತಿರುಗುತ್ತೆ. ಚೆನ್ನಾಗಿ ಒಂದು 5 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಇದು ಬೇಯಿದ್ಮೇಲೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಇದು ಗ್ರೇವಿ ರೆಡಿ ಆಯಿತು. ಈಗ ಒಗ್ಗರಣೆ ಕೊಡೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಇದನ್ನ ಹಾಕೊಂಡು ಚೆನ್ನಾಗಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಂಬಿಟ್ಟು ಸ್ವಲ್ಪ ಕರಿಬೇವು, ಈಗ ಬೇಯ್ತೇವೆ. ಇವಾಗ ಗ್ರೇವಿ ಫಸ್ಟ್ ತರಕಾರಿ ಹಾಕಿ ಇದು ವೆಜಿಟೇಬಲ್ ಇದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಗ್ರೇವಿ ಹಾಕ್ಕೋಬೇಕು. ಗ್ರೇವಿ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿದ್ರೆ ಟೇಸ್ಟ್ ಬರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಯಾವುದಕ್ಕೆ ಬೇಕಾದ್ರೆ ನಿಂತ್ಕೋಬೇಕು. ಚಪಾತಿ, ಪರೋಟ, ಏನೇ ಫುಡ್ ಐಟಮ್ ಯಾವುದಕ್ಕೆ ಬೇಕಾದ್ರೂ ನಾವು ಹಾಕ್ಕೊಬೋದು. ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್. ಇವಾಗ ಗ್ರೇವಿ ಹಾಕಿದ್ದೀವಿ. ಈಗ ಇದು ಬೇಯಬೇಕು ಒಂದು 5 ನಿಮಿಷ ಮಿನಿಮಮ್. ಮ್ಯಾಕ್ಸಿಮಮ್ ಒಂದು 5-6 ನಿಮಿಷ ಬೇಯ್ದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಟೇಸ್ಟ್ ಬರುತ್ತೆ ಅಷ್ಟೇ. ಬೇಯ್ದಂಗೆಲ್ಲ ಧನ್ಯ ಪೌಡ್ರು, ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು, ಒಂದು 2 ಚಮಚ ಉಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಬೇಯಿಸಿದ್ಮೇಲೆ ವೆಜಿಟೇಬಲ್ ಮಸಾಲ ರೆಡಿ. ಬೇಯ್ತು. ಇದು ನಮ್ಮ ರೂಮ್ ಪಕ್ಕದಲ್ಲಿ ಬೆಕ್ಕಿನ ಮರಿ 5 ಮರಿ ಹಾಕಿದೆ. ಚೆನ್ನಾಗಿದೆ, ನೋಡೋಕೆ ತುಂಬ ಕ್ಯೂಟಾಗಿದೆ.
ನೋಡ್ತಾನೆ ಇರ್ಬೇಕು ಅನ್ನಿಸ್ತದೆ. ಭಾಳ ಚೆನ್ನಾಗಿದಾವೆ, ನೋಡೋಕೆ ಒಂಥರ ಖುಷಿ.